ಒಟ್ಟು 7 ಬಾರಿ ಅರ್ಜುನನನ್ನ ಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಕಾಪಾಡಿರ್ತಾರೆ. 9ನೇ ದಿನ ಯುದ್ಧದಲ್ಲಿ ಭೀಷ್ಮರು ತುಂಬಾ ಭೀಕರತೆಯಿಂದ ಯುದ್ಧ ಮಾಡುವಾಗ ಅರ್ಜುನನ ಮೇಲೆ ನಾರಾಯಣ ಪ್ರದತ್ತವಾದಂತಹ ಹಸಿರತ್ನ ಎನ್ನುವ ಶರವನ್ನ ಪ್ರಯೋಗ ಮಾಡ್ತಾರೆ. ಅದು ನಾರಾಯಣನಿಗೆ ಸೇರಿದ ಕಾರಣ ಕೃಷ್ಣ ಅದಕ್ಕೆ ಅಡ್ಡಲಾಗಿ ಬಂದು ಅದು ಕೃಷ್ಣನಿಗೆ ಮಾಲೆಯಾಗಿ ಬದಲಾಗುತ್ತೆ. ನಂತರ 12ನೇ ದಿನದ ಯುದ್ಧದಲ್ಲಿ ನರಕಾಸುರನ ಮಗ ಭಗದತ್ತ ಸಾಯುವ ಹಂತಕ್ಕೆ ಬಂದಾಗ ಅರ್ಜುನನ ಮೇಲೆ ಮತ್ತೆ ನಾರಾಯಣ ಪ್ರದತ್ತವಾದಂತಹ ವೈಷ್ಣವಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಇದು ಕೂಡ ಶ್ರೀಕೃಷ್ಣನಿಗೆ ಸೇರಿದ ಕಾರಣ, ಕೃಷ್ಣ ಅಡ್ಡಲಾಗಿ ಬಂದ ಕಾರಣ ಅದು ಅವನಿಗೆ ವೈಜಯಂತಿ ಮಾಲೆಯಾಗಿ ಬದಲಾಗುತ್ತೆ. ಇದಾದ ನಂತರ 14ನೇ ದಿನದ ಯುದ್ಧದಲ್ಲಿ ಅರ್ಜುನನ ಕೃಷ್ಣ 3 ಬಾರಿ ಕಾಪಾಡ್ತಾನೆ. ಮೊದಲನೇದಾಗಿ ಶ್ರುತಾಯುಧ ಪ್ರಯೋಗಿಸಿದಂತಹ ಗದ. ಶ್ರುತಾಯುಧ ವರುಣದೇವನ ಮಗನಾಗಿದ್ದ ಕಾರಣ ವರುಣದೇವ ಶ್ರುತಾಯುಧನಿಗೆ ಒಂದು ಗದೆಯನ್ನು ನೀಡಿದ್ದ. ಆ ಗದೆಯ ವಿಶೇಷತೆ ಏನೆಂದರೆ ಅದು ಶತ್ರುವಿನ ಮೇಲೆ ದಾಳಿ ಮಾಡಿದರೆ ಶತ್ರುವನ್ನು ಕೊಲ್ಲದೆ ಮರಳಿ ಬರುವುದಿಲ್ಲ. ಹಾಗೆ ನಿರಾಯುಧನ ಮೇಲೆ ದಾಳಿ ಮಾಡಿದರೆ ಯಾರು ದಾಳಿ ಮಾಡಿ ಇರುತ್ತಾರೋ ಅವರನ್ನೇ ಕೊಂದು ಕಳೆಯುತ್ತದೆ. ಶ್ರುತಾಯುಧ ಅರ್ಜುನನ ಮೇಲೆ ದಾಳಿ ಮಾಡಿದಾಗ ಅದಕ್ಕೆ ಕೃಷ್ಣ ಅಡ್ಡಲಾಗಿ ಬರುತ್ತಾನೆ. ಕೃಷ್ಣ ಒಬ್ಬ ನಿರಾಯುಧನಾದ ಕಾರಣ ಅದು ಪ್ರಯೋಗಿಸಿದಂತಹ ಶ್ರುತಾಯುಧನನ್ನೇ ಕೊಂದು ಕಳೆಯುತ್ತೆ. ನಂತರ 14ನೇ ದಿನದ ಯುದ್ಧದ ಕೊನೆಯ ಹಂತ ಜಯದ್ರಥ ವಧೆ. ಇನ್ನೇನು ಸೂರ್ಯಾಸ್ತವಾಯಿತು, ಜಯದ್ರಥನನ್ನು ಕೊಲ್ಲಲಾಗುವುದಿಲ್ಲ ಎಂದು ತಿಳಿದು ಅರ್ಜುನ ಚಿತೆ ಏರಲು ಚಿತವನ್ನು ಸಿದ್ಧಪಡಿಸುತ್ತಾನೆ. ಆ ಸಮಯದಲ್ಲಿ ಶ್ರೀಕೃಷ್ಣ ಸೂರ್ಯನಿಗೆ ಅಡ್ಡಲಾಗಿದ್ದ ತನ್ನ ಸುದರ್ಶನ ಚಕ್ರವನ್ನು ತೆರವುಗೊಳಿಸಿ ಇನ್ನು ಸೂರ್ಯಾಸ್ತವಾಗಲು ಬಾಕಿ ಇದೆ ಎಂದು ಹೇಳಿ ಅರ್ಜುನನಿಗೆ ಜಯದ್ರಥನನ್ನು ಕೊಲ್ಲಲು ಆದೇಶ ನೀಡುತ್ತಾನೆ. ಇಲ್ಲಿ ಕೂಡ ಶ್ರೀಕೃಷ್ಣ ಅರ್ಜುನನನ್ನು ಕಾಪಾಡಿದ. ಇದಾದ ನಂತರ 14ನೇ ದಿನದ ರಾತ್ರಿ ಯುದ್ಧ. 14ನೇ ದಿನದವರೆಗೂ ಕರ್ಣ ಅರ್ಜುನನ ಮುಂಭಾಗಕ್ಕೆ ಬರದಿರುವಂತೆ ಕೃಷ್ಣ ತಡೆಯಾಗಿ ನಿಂತಿದ್ದ. ಕಾರಣ ಕರ್ಣನ ಕೈಯಲ್ಲಿ ಶಕ್ತಿ ಆಯುಧವಿತ್ತು. ಒಂದು ವೇಳೆ ಶಕ್ತಿ ಆಯುಧವಿದ್ದ ಸಮಯದಲ್ಲಿ ಅರ್ಜುನ ಕರ್ಣನ ಮುಂದೆ ಬಂದಿದ್ದರೆ ಅರ್ಜುನನ ಮೃತ್ಯು ನಿಶ್ಚಿತವಾಗಿತ್ತು. ಹಾಗಾಗಿಯೇ ಕೃಷ್ಣ 14ನೇ ದಿನ ಯುದ್ಧದಲ್ಲಿ ಘಟೋತ್ಕಚನನ್ನು ಕರೆಸಿ ಶಕ್ತಿ ಆಯುಧ ನಾಶವಾಗುವಂತೆ ಮಾಡಿ ಅಲ್ಲಿ ಕೂಡ ಅರ್ಜುನನನ್ನು ಕಾಪಾಡಿದ. ಇದಾದ ನಂತರ 16ನೇ ದಿನದ ಯುದ್ಧ. ತನ್ನ ತಂದೆಯ ಪ್ರತೀಕಾರವಾಗಿ ಅಶ್ವತ್ಥಾಮ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಈ ನಾರಾಯಣ ಅಸ್ತ್ರಕ್ಕೆ ವಿರೋಧಿಸಿದ್ದರೆ ಅವತ್ತು ಕೂಡ ಅರ್ಜುನನ ಮೃತ್ಯುವಾಗುತ್ತಿತ್ತು. ಕೃಷ್ಣನ ಸಂದೇಶದಂತೆ ಅದಕ್ಕೆ ಶರಣಾಗುತ್ತಾರೆ ಎಲ್ಲರೂ. ಅಲ್ಲಿ ಕೂಡ ಅರ್ಜುನನನ್ನ ಕೃಷ್ಣ ಕಾಪಾಡಿದ್ದ. ಇದಾದ ನಂತರ 17ನೇ ದಿನದ ಯುದ್ಧದಲ್ಲಿ ಕರ್ಣ ಬಿಟ್ಟಂತ ಸರ್ಪಾಸ್ತ್ರ ಇದು ಅರ್ಜುನನನ್ನ ಕೊಂದು ಕಳೆಯುತ್ತಿತ್ತು. ಆದರೆ ಕೃಷ್ಣನಿಗೆ ಅಶ್ವಕಲ್ಪ ಮತ್ತು ರಥಕಲ್ಪ ಯುದ್ಧವನ್ನು ಅರಿತಿದ್ದ ಕಾರಣ ರಥವನ್ನ ತಗ್ಗಿಸಿ ಅರ್ಜುನನ ರುಂಡ ಹೋಗುವ ಜಾಗದಲ್ಲಿ ಅವನ ಮುಕುಟ ಹೋಗುವಂತೆ ಮಾಡಿದ್ದ. ಇಲ್ಲಿ ಕೂಡ ಅರ್ಜುನನ ಕೃಷ್ಣ ಕಾಪಾಡಿದ್ದ. ಇದಾದ ನಂತರ ಅಶ್ವಮೇಧ ಯಾಗದಲ್ಲೂ ಕೂಡ ಕೃಷ್ಣ ಅರ್ಜುನನ್ನ ಹಲವು ಬಾರಿ ಕಾಪಾಡಿದ್ದ. ಹೆಚ್ಚಿನ ವಿಡಿಯೋಗಾಗಿ ನನ್ನ ಅಕೌಂಟ್ ನ ಫಾಲೋ ಮಾಡಿ.